ಕಾರಣ ನಿವೃತ್ತಿ ಆಗ್ತದೆ ಅನ್ನೋದು ಒಂದಾದ್ರೆ ನಿಜವಾದ ಅಮೃತತ್ವ ಅಂತ ಹೇಳಿದ್ರೆ ಮೋಕ್ಷ ಅಂತ ಅರ್ಥ. ನಾವು ಕೇವಲ ಈ ಅಮೃತವನ್ನು ಪಡೆಯುವಲ್ಲಿ ನಮ್ಮ ಹಂಬಲ ಇರಬಾರದು, ಅಮೃತತ್ವವನ್ನು ಮೋಕ್ಷವನ್ನು ಪಡೆಯುವಲ್ಲಿ ನಮ್ಮ ಹಂಬಲ ಇರಬೇಕು. ಸಮುದ್ರ ಮಥನವನ್ನ ಕ್ಷೀರ ಸಮುದ್ರವನ್ನು ಮಥನ ಮಾಡಬೇಕಾದ್ರೆ ಅಲ್ಲಿ ಅಮೃತ ಸಿಕ್ಕಿತು. ನಮಗೆ ಮೋಕ್ಷವೆಂಬ ಅಮೃತ ಸಿಗಬೇಕು ಅಂತಂದ್ರೆ ನಾವು ಯಾವುದನ್ನು ಮಥನ ಮಾಡಬೇಕು ಹಾಗಾದ್ರೆ ಅಂತ ಹೇಳಿ ಅದಕ್ಕೆ ವಾದರಾಜರು ಬಹಳ ಚೆನ್ನಾಗಿ ಉತ್ತರವನ್ನು ಕೊಡ್ತಾರೆ. ಈ ವೇದಾಂತ ಮಹಾಕಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿತಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ ಪೂರ್ವ ಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೈಶ್ವರೈಃ ಸಿದ್ಧೋ ಯಕೃಷ್ಣ ದುಗ್ಧಾಂಬುದಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಯಾತ್ ಗುಣೋದ್ಯನ್ಮಣಿಃ ಅಂತ ಕೃಷ್ಣನನ್ನು ಸ್ತೋತ್ರ ಮಾಡುವ ಬಗೆ. ಇಲ್ಲಿ ಕ್ಷೀರ ಸಮುದ್ರ ಯಾವುದು ಅಂದ್ರೆ ಕೃಷ್ಣನೇ ಒಂದು ಕ್ಷೀರ ಸಮುದ್ರ. ಅವನಲ್ಲಿ ಅನಂತ ಗುಣಗಳಿದೆ. ಆಗ ಆ ಕೃಷ್ಣ ಗುಣ ಪರಿಪೂರ್ಣವನು. ಸಮುದ್ರವನ್ನ ರತ್ನಾಕರ ಅಂತ ಕರೀತಾರೆ. ಅನೇಕ ರತ್ನಗಳಿಗೆ ಆಕರ ಸ್ಥಾನ ಮತ್ತು ಸಮುದ್ರ. ಹಾಗಾಗಿ ಅಂತಹ ರತ್ನಗಳಂತಿರುವಂತಹ ಅನೇಕ ಗುಣಗಳನ್ನು ಹೊಂದಿರುವವನು ಕೃಷ್ಣ. ಹಾಗಾಗಿ ಆ ಕೃಷ್ಣನೇ ಕ್ಷೀರ ಸಮುದ್ರ. ಈ ಕೃಷ್ಣನನ್ನೇ ಮಥನ ಮಾಡಬೇಕಂತೆ. ಕೃಷ್ಣನನ್ನು ಮಥನ ಮಾಡಿದ್ರೆ ನಮಗೆ ಅಮೃತವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಈ ಕೃಷ್ಣನನ್ನು ಮಥನ ಮಾಡುವುದು ಹೇಗೆ? ಮಥನ ಮಾಡುವುದಂದ್ರೆ ಏನು ಅಂತ ಕೇಳಿ, ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋದೇ ಮಥನ ಮಾಡೋದು. ಅವನ ಬಗ್ಗೆ ಮನನ ಮಾಡಬೇಕು, ಅವನ ಬಗ್ಗೆ ಚಿಂತನೆ ಮಾಡಬೇಕು, ಅವನನ್ನ ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಸರಿ, ಹಾಗಾದ್ರೆ ದೇವರನ್ನು ತಿಳ್ಕೊಳ್ಳೋದು ಹೇಗೆ? ಯಾವುದನ್ನು ನಾವು ತಿಳ್ಕೊಳ್ಬಹುದು? ಏನು ಉಪನ್ಯಾಸ ಕೇಳಿದ್ರಾಗುತ್ತಾ, ಕಥೆ ಕೇಳಿದ್ರಾಗುತ್ತಾ ದೇವರ ಬಗ್ಗೆ? ದೃಷ್ಟಿಯಿಂದ ನಾವು ಭಗವಂತನನ್ನ ನಾವು ಸಾಕಲ್ಯನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ಪರಿಪೂರ್ಣವಾಗಿ ತಿಳಿಸಿಕೊಡುವಂತಹ ಆಧಾರಗಳು ಅಂತಿದ್ರೆ ಅದು ವೇದಗಳು ಮಾತ್ರ. ವೇದಗಳಿಂದ ಮಾತ್ರ ಪರಮಾತ್ಮನ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಈ ಕೃಷ್ಣನ ಎಂಬ ಸಮುದ್ರವನ್ನು ಮಥನ ಮಾಡಲಿಕ್ಕೆ ನಮಗೊಂದು ಒಳ್ಳೆಯ ಕಡಗೋಲು ಬೇಕು. ಅಲ್ಲಿ ಮಂದರ ಪರ್ವತ ಇತ್ತು, ಸ್ವರ್ಣಮಯವಾದಂತಹ ಮಂದರ ಪರ್ವತ. ಅಂತಹ ಸ್ವರ್ಣಮಯವಾದಂತಹ ಮಂದರ ಪರ್ವತ ಕಡಗೋಲು ಯಾವುದು ಅಂದ್ರೆ ಈ ವೇದಾಂತ ಮಹಾಚರಂ. ಉಪನಿಷತ್ತುಗಳು, ವೇದಗಳು, ಉಪನಿಷತ್ತುಗಳು ಅದು ಮಂದರ ಪರ್ವತ ಇದ್ದಾಗ ಇದು ಕೂಡ ಸುವರ್ಣವುಳ್ಳದ್ದು. ಸುವರ್ಣವುಳ್ಳಂತಹ ಈ ವೇದಾಂತಗಳೇ ಉಪನಿಷತ್ತುಗಳೇ ಇದು ಮಂದರ ಪರ್ವತ ಇದ್ದ ಹಾಗೆ. ಈ ವೇದಾಂತಗಳಿಂದ ಭಗವಂತನನ್ನು ನಾವು ತಿಳಿದುಕೊಳ್ಳಬೇಕು, ಅವನನ್ನು ಮಥನ ಮಾಡಬೇಕು, ಚಿಂತನೆ ಮಾಡಬೇಕು. ಮಥನ ಮಾಡ್ಲಿಕ್ಕೆ ಒಂದು ಹಗ್ಗ ಬೇಕಲ್ವಾ? ವೇದಗಳನ್ನ ಓದುವುದೇ ಬಹಳ ಕಷ್ಟ. ಅಂಥದ್ರಲ್ಲಿ ಅವುಗಳ ಅರ್ಥ ಚಿಂತನೆ ಮಾಡುವುದು ಹೇಗೆ? ಅದು ಇನ್ನೂ ಕಷ್ಟ. ಅರ್ಥವೇ ಆಗುವುದಿಲ್ಲ, ಹಿಂದೆ ಮುಂದೆ ಗೊತ್ತಾಗುವುದಿಲ್ಲ ನಮಗೆ. ವೇದಗಳಿಗೆ ಇದಮಿತ್ತವಾಗಿ ಅರ್ಥವನ್ನು ಹೇಳುವ ಬಗೆ ಹೇಗೆ? ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ ಅಂತೇಳಿ ವೇದವ್ಯಾಸ ದೇವರೇ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ರು. ವೇದಾರ್ಥ ನಿರ್ಣಾಯಕವನ್ನಾಗಿ ವೇದಗಳಿಗೆ ಇದೇ ರೀತಿಯಾಗಿ ನಿರ್ಣಯ ಮಾಡಬೇಕು ಅಂತ ಹೇಳಿ ಬ್ರಹ್ಮಸೂತ್ರವನ್ನು ಮಾಡಿಕೊಟ್ರು. ಈ ಬ್ರಹ್ಮಸೂತ್ರವನ್ನೇ ನೀವು ಹಗ್ಗವನ್ನಾಗಿ ಮಾಡಿಕೊಳ್ಬೇಕು ಮಥನ ಮಾಡಲಿಕ್ಕೆ. ವೇದಾಂತವೆಂಬ ಮಂದರ ಪರ್ವತಕ್ಕೆ ಹಗ್ಗ ಯಾವುದು ಅಂದ್ರೆ ಸಂಯೋಜ್ಯ ಸೂತ್ರಾಹಿಪಂ. ಆ ಬ್ರಹ್ಮಸೂತ್ರಗಳೇ ಅದಕ್ಕೆ ಹಗ್ಗ ಇದ್ದ ಹಾಗೆ. ಮತ್ತೆ ಮಥನ ಮಾಡ್ಲಿಕ್ಕೆ ಜನ ಬೇಕಲ್ವ? ಅಲ್ಲಿ ದೇವತೆಗಳು ದೈತ್ಯರು ಸೇರಿ ಮಥನ ಮಾಡಿದ್ದು. ಇಲ್ಲಿ ಹೇಗೆ ತಿಳ್ಕೊಳ್ಬೇಕು ನಾವು? ಕೇವಲ ಏಕಮುಖವಾಗಿ ನಾವು ಚಿಂತನೆ ಮಾಡ್ತಾ ಹೋದ್ರೆ ನಮಗೆ ಯಥಾರ್ಥ ಜ್ಞಾನ ಅದು ಒಮ್ಮೆಲೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ನಮಗೆ ದೃಢ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಯಥಾರ್ಥ ಜ್ಞಾನ ಅದು ನಮ್ಮ ಮನಸ್ಸು ದೃಢ ಆಗಬೇಕು ಅಂತಂದ್ರೆ ಒಂದಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಬೇಕು. ಪೂರ್ವಪಕ್ಷ ಯುಕ್ತಿಗಳು ಬೇಕು, ಸಿದ್ಧಾಂತ ಯುಕ್ತಿಗಳು ಕೂಡ ಬೇಕು. ಈ ಪೂರ್ವಪಕ್ಷ ಸಿದ್ಧಾಂತ ಇದೆರಡು ಒಟ್ಟು ಸೇರಿದಾಗ ಮಾತ್ರ ನಮ್ಮ ಮನಸ್ಸಲ್ಲಿ ಸಿದ್ಧಾಂತ ಎನ್ನುವಂಥದ್ದು ದೃಢವಾಗಿ ನಿಲ್ಲಕ್ಕೆ ಸಾಧ್ಯ. ಸುಮ್ಮನೆ ಏಕಮುಖವಾಗಿ ಕೇಳ್ಕೊಂಡು ಹೋದ್ರೆ ನಾವು ಇಷ್ಟೇ ಅಂತ ಅಂದ್ಕೊಂಡು ಬಿಡ್ತೇವೆ. ಇದಕ್ಕೆ ಪೂರ್ವಪಕ್ಷವಾಗಿ ಹಿಂದೆ ಎಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿದೆ, ಒಂದು ಮಾತು ಬಂದಾಗ ಅದರ ಹಿಂದೆ ಎಷ್ಟು ಪ್ರಶ್ನೆಗಳು ಹುಟ್ಟುತ್ತೆ, ಆ ಉತ್ತರಕ್ಕೆ ಎಷ್ಟು ಪ್ರಶ್ನೆಗಳು ಹುಟ್ಟುತ್ತೆ ಅಂತ ಹೇಳಿ ಈ ರೀತಿಯಾಗಿ ಪ್ರಶ್ನೆ ಉತ್ತರ ಶಾಸ್ತ್ರದ ಗತಿಯೇ ಹಾಗೆ, ಶಾಸ್ತ್ರವನ್ನು ಓದುವ ಕ್ರಮವೇ ಹಾಗೆ. ಒಮ್ಮೆಲೆ ಸಿದ್ಧಾಂತವನ್ನು ಆಚಾರ್ಯ ಎಲ್ಲರೂ ಹೇಳಿಕ್ಕೆ ಬರಲಿ, ಶಾಸ್ತ್ರಗಳು ಹೋಗುವುದೇ ಹಾಗೆ ಮೊದಲು ಪ್ರಶ್ನೆಯನ್ನೇ ಮಾಡುವುದು. ಅದಾದೋ ಬ್ರಹ್ಮ ಜಿಜ್ಞಾಸಾವೋ ಮುಂದೆ ಬ್ರಹ್ಮನ ಜಿಜ್ಞಾಸೆ ಮಾಡುವುದು. ಮತ್ತೆ ಜಿಜ್ಞಾಸೆ ಮಾಡುವುದು ಹೇಗೆ? ಮತ್ತೆ ಪ್ರಶ್ನೆ ಮಾಡ್ಕೊಳ್ಬೇಕು ನಾವು. ಪ್ರಶ್ನೆ ಮಾಡ್ಕೊಳ್ಳದೆ ಭಗವಂತ ಇಂಥವನು ಅಂತ ಹೇಳಿ ನೇರವಾಗಿ ಶಾಸ್ತ್ರಗಳು ಹೇಳಲಿಕ್ಕೆ ಹೊರಡಲಿಲ್ಲ. ನೀವು ಮೊದಲು ಜಿಜ್ಞಾಸೆ ಮಾಡಿ ಅಂತ ಹೇಳ್ತಾರೆ. ಜಿಜ್ಞಾಸೆ ಮಾಡುವುದು ಹೇಗೆ? ಪ್ರಶ್ನೆ ಮಾಡಬೇಕು ನಾವು. ಜಿಜ್ಞಾಸೆ ಮಾಡುವುದು ಹೇಗೆ ಅಂತ ಅವನು ಹೇಳ್ತಾರೆ. ಜನ್ಮ ನಾವು ಅಂತ ಒಂದೊಂದು ಲಕ್ಷಣಗಳಲ್ಲಿ ತಿಳ್ಕೊಂಡು ಹೋಗ್ತಾರೆ, ಹೇಗೆ ಚಿಂತನೆ ಮಾಡಬೇಕು ಅಂತ. ಅದೇ ರೀತಿಯಾಗಿ ಸಿದ್ಧಾಂತೋಕ್ತಿ ಸುರೇಶ್ವರೇಶ್ಚ ಮಥಿತಃ ಯಹ ಕೃಷ್ಣ ದುಗ್ಧಾಂಬುದಿ. ಈ ವೇದಾಂತಗಳೆಂಬ ಮಂದರ ಪರ್ವತವನ್ನ ಮಥನ ಮಾಡಬೇಕಾದ್ರೆ ಇಲ್ಲಿ ಯಾವುದು ಅಸುರರು ಹಾಗೂ ದೇವತೆಗಳು ಅಂತಿದ್ರಲ್ವಾ? ಅಸುರರು ಯಾರು ಅಂತ ಹೇಳಿ ಪೂರ್ವಪಕ್ಷ ಯುಕ್ತಿಗಳು. ಪೂರ್ವಪಕ್ಷಗಳೆಲ್ಲವೂ ಕೂಡ ಅಸುರರ ಸ್ಥಾನದಲ್ಲಿ ಇದ್ದಾವೆ.
ಸಿದ್ಧಾಂತ ಯುಕ್ತಿಗಳೆಲ್ಲವೂ ಕೂಡ ದೇವತೆಗಳ ಸ್ಥಾನದಲ್ಲಿದ್ದಾಗ ಈ ಪೂರ್ವಪಕ್ಷ ಸಿದ್ಧಾಂತಗಳನ್ನು ಜೊತೆಯಾಗಿ ಸೇರಿಸಿಕೊಂಡು ಮಥನ ಮಾಡಬೇಕು. ಮಾತ್ರವಲ್ಲ, ಸಿದ್ಧಾಂತಕ್ಕೆ ಸದ್ದು ವಾತಾಗಮ ಪೋಷಿತಾತ್ಮ ಹೃದಯ, ಅದಕ್ಕೆ ಒಳ್ಳೆಯ ವಾತಾಗಮ. ಬ್ರಹ್ಮಸೂತ್ರಗಳಿಗೆ ಅಂದ್ರೆ ವಾಸುಕಿಯ ಆಹಾರ ಯಾವುದು? ಗಾಳಿ. ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಬದುಕುವಂತಹ ಒಂದು ಪ್ರಾಣಿ ಅಂತಿದ್ರೆ ಅದು ಹಾವು. ಆ ಶೇಷನಿಗೆ ಗಾಳಿಯ ಆಹಾರ. ಈ ವಾಸುಕಿಗೆ, ಈ ಬ್ರಹ್ಮಸೂತ್ರಗಳಿಗೆ ಯಾವುದು ಆಹಾರ ಅಂತ ಹೇಳಿದ್ರೆ, ಯಾವುದು ಅದಕ್ಕೆ ಪೋಷಕವನ್ನು ಕೊಟ್ಟಿದೆ ಅಂದ್ರೆ ವಾತಾಗಮ, ಸದ್ವಾತಾಗಮ ಪೋಷಿತಾತ್ಮ. ವಾತಾಗಮ ಯಾವುದು? ವಾತ ಅಂದ್ರೆ ವಾಯುದೇವರ ಆಗಮ ಯಾವುದು ಅಂದ್ರೆ ಮಧ್ವಾಚಾರ್ಯರ ಸಿದ್ಧಾಂತಗಳಿಂದ ಪೋಷಿತವಾದಂತಹ ಈ ಬ್ರಹ್ಮಸೂತ್ರಗಳಿಂದ, ಇವು ಸಿದ್ಧಾಂತ ಯುಕ್ತಿಯಿಂದ ಹಾಗೂ ಪೂರ್ವಪಕ್ಷ ಯುಕ್ತಿಗಳಿಂದ ಮಥನ ಮಾಡಿದಾಗ ಆ ಕೃಷ್ಣ ತನ್ನ ಭಕ್ತರಿಗೆ ಅಮೃತವನ್ನ ಕೊಡ್ತಾನೆ ಅಂತೇಳಿ, ಹೀಗೆ ಭಗವಂತನನ್ನ ಮಥನ ಮಾಡಿದಾಗ, ಅವನ ಬಗ್ಗೆ ಹೆಚ್ಚು ಹೆಚ್ಚು ಚಿಂತನೆ ಮಾಡಿದಾಗ ಮಾತ್ರ ನಮಗೆ ಭಗವಂತ ಮೋಕ್ಷವನ್ನ ದಯಪಾಲಿಸ್ತಾನೆ ಅನ್ನುವಂತಹ ಈ ಚಿಂತನೆಯನ್ನ ವಾದಿರಾಜ ಗುರು ಸಾರ್ವಭೌಮರು ಸಮುದ್ರ ಮಥನವನ್ನು ದೃಷ್ಟಾಂತವನ್ನಾಗಿ ಇಟ್ಟುಕೊಂಡು ಅವರು ಈ ರೀತಿಯಾಗಿ ವರ್ಣನೆಯನ್ನು ಮಾಡುತ್ತಾರೆ. ಹಾಗಾಗಿ ನಾವು ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಆ ಮೂಲಕ ಮೋಕ್ಷದ ಆ ದಾರಿಯಲ್ಲಿ ಹೋಗುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ದಿವಸ ಬಿದರಹಳ್ಳಿ ಕ್ಷೇತ್ರದವರು, ಅವರು ವಾದಿರಾಜ ಬಿದರಹಳ್ಳಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ ತೀರ್ಥ ಪ್ರಬಂಧದಲ್ಲಿ. ನೃತ್ಯವೂ ಕೂಡ ಆ ಕ್ಷೇತ್ರ ಬಹಳ ಶಿಥಿಲವಾಗಿದೆ, ಬಹಳ ಬೇಸರಾಗಿದೆ. ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ಬಿದರಹಳ್ಳಿ ಕ್ಷೇತ್ರದವರು. ಬಿದರಹಳ್ಳಿ ಹೇಳಿದ್ರು ನಮಗೆ ವಾದಿರಾಜರ ನೆನಪಾಗ್ತದೆ. ವಾದಿರಾಜ ಬಿದರಹಳ್ಳಿ ತನಕ ಹೋಗಿ ಸ್ತೋತ್ರ ಮಾಡಿ ಬಂದಿದ್ದಾರೆ ಅಂತ. ಸೊ ಅದಕ್ಕೆ ಬಹಳ ಹತ್ತಿರದಲ್ಲೂ ಕೂಡ ಇದೆ, ನಮ್ಗೆ ತುಂಬ ದೂರವೂ ಕೂಡ ಇಲ್ಲ. ಹಾಗಾಗಿ ಆ ಕ್ಷೇತ್ರದವರು ನಿಮಗೆ ಸೋದೆಗೂ ಬಹಳ ಹತ್ತಿರದವರು. ಇವತ್ತು ಮನೆ ಅಧಿಕ ಮಾಸ ಪರ್ವಕಾಲದಲ್ಲಿ ವಿಶೇಷವಾಗಿ ಪುತ್ತರಾಜರ ಪೂಜೆ ನಡೆದಿದೆ. ಅದರಂತಹ ಪುತ್ತರಾಜರ ಪೂಜೆಯಿಂದ ನಿಮ್ಮ ಎಲ್ಲ ಅಭೀಷ್ಟಗಳು ಈಡೇರಲಿ, ನಿಮಗೆ ಬೇಕಾದಂತಹ ಎಲ್ಲ ಶಕ್ತಿಯನ್ನು ಕೂಡ ದೇವರು ವಾದಿರಾಜರ ಪುತ್ತರಾಜರ ಅನುಗ್ರಹವನ್ನು ಮಾಡಲಿ. ಮನೆಯಲ್ಲಿ ಏನೇ ಒಂದು ಬಾಧೆಗಳಿದ್ರು, ದೋಷಗಳಿದ್ರು ಕೂಡ ಅದನ್ನೆಲ್ಲವನ್ನು ಕೂಡ ಪುತ್ತರಾಜರು ಪರಿಹರಿಸಿಕೊಟ್ಟು, ಆ ಎಲ್ಲ ವಿಘ್ನಗಳನ್ನು ಪರಿಹರಿಸಿಕೊಟ್ಟು ಮುಂದೆ ಆಗುವಂಥ ಎಲ್ಲ ಸತ್ಕರ್ಮಗಳಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ನಾವು ದೇವರಲ್ಲಿ, ವಾದಿರಾಜರಲ್ಲಿ, ಪುತ್ತರಾಜರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ.